ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎನ್ನುವ ವಚನಕಾರರ ಈ ಮಾತು ಸಿ.ಟಿ. ರವಿಯವರಿಗೆ ಅರ್ಥ ಆದಂತಿಲ್ಲ. ಸಿ.ಟಿ. ರವಿಯ ಭಾಷೆ ನಡವಳಿಕೆಯನ್ನ ನೋಡಿದರೆ ಅವರಿಗೆ ಆರ್ಎಸ್ಎಸ್ ಹೇಳಿಕೊಟ್ಟ ಸಂಸ್ಕೃತಿ ಎಂಥದ್ದು ಎನ್ನುವ ಅರ್ಥ ಆಗುತ್ತದೆ. ಭಾರತದ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಸಮಾಜ ವ್ಯವಸ್ಥೆ ಇರಬೇಕು. ತನ್ನದೇ ಆದ ಕಾನೂನನ್ನು ಯಾರೂ ರೂಪಿಸಿಕೊಳ್ಳಬಾರದು. ಆ ರೀತಿ ನಡೆದುಕೊಂಡರೆ ಅವರು ನಿಜವಾಗಿಯೂ ದೇಶದ್ರೋಹಿಗಳು. ಭಾರತದಲ್ಲಿ ಸಂವಿಧಾನವೇ ಸಾರ್ವಭೌಮ. ಪ್ರಿಯಾಂಕ ಖರ್ಗೆ ಹೇಳಿರುವ ಮಾತು ಸಂವಿಧಾನದ ಆಶಯಕ್ಕೆ ಸತ್ಯವಾಗಿದೆ ಎಂದು ಕೆಪಿಸಿಸಿ ವಕ್ತಾರರಾದ ರವೀಶ್ ಕ್ಯಾತನಬೀಡು ಹೇಳಿದರು. ಭಾಷೆ ಏನನ್ನ ತೋರಿಸ್ತದೆ ಅಂತ ಕಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರಶ್ನೆ. ಯಾಕೆಂತಂದ್ರೆ ರವಿ ಬಹಳಷ್ಟು ಬಾರಿ ಹೇಳಿಕೊಡ್ತಕ್ಕಂಥ, ನಾನು ಇಂಥ ಕಡೆಯಿಂದ ಬೆಳೆದು ಬಂದೆ, ನಾನು ಈಗ ಇಂಥ ಸಂಘಟನೆಯಿಂದ ಬಂದಿದ್ದೇನೆ, RSS ನನ್ನ ಬದುಕನ್ನು ರೂಪಿಸಿತು. ಏನಪ್ಪ ಬದುಕನ್ನು ರೂಪಿಸಿದ್ದು? ಅಪ್ಪಂದಿರ ಬಗ್ಗೆ ಮಾತನಾಡ್ಲಿಕ್ಕ RSSನ ಸಂಸ್ಕೃತಿ ಅಪ್ಪಂದಿರ ಬಗ್ಗೆ ಮಾತನಾಡುವಂಥದ್ದನ್ನು ಹೇಳ್ಕೊಟ್ಟಿದ್ವಿ. ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಸಿ.ಟಿ. ರವಿ ಅವರು ಭಾರತದೊಳಗೆ ಸಂವಿಧಾನ ಆಶಯವಾಗಿ ಇಟ್ಕೊಳ್ಬೇಕು. ನಾವು ಒತ್ತಾಯಿಸ್ತೇವೆ, RSS ನೋಂದಾಯಿಸಿಕೊಳ್ಬೇಕು. ಭಾರತದ ಸಂವಿಧಾನದ ಆಶಯದಲ್ಲಿ ಎಲ್ಲ ಸಂಘಟನೆಗಳು ನೋಂದಾಯಿಸಿಕೊಳ್ಬೇಕು. RSS ಕೂಡ ಸಂವಿಧಾನದ ಆಶಯಕ್ಕೆ ಮಿಗಿಲಾಗಿದ್ದಲ್ಲ. ಇದನ್ನು ಅಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಅರ್ಥ ಮಾಡಿಕೊಳ್ಬೇಕು. ಅವರು ನೋಂದಾಯಿಸಿಕೊಳ್ಬೇಕು. ನೀವು ತಗೊಳ್ತಿರಲ್ಲ ಗುರು ಪೂಜೆಯ ಹಣ ಲೆಕ್ಕ ಕೊಡಬೇಕು. ನೀವು ಸಾರ್ವಜನಿಕ ಉತ್ತರದಾಯಿತ್ವ ನೀವು ಹಾಕಬೇಕಲ್ಲ. 4 ಜನಕ್ಕೆ ಒಳ್ಳೆದನ್ನ ಬಾಳ್ರಪ್ಪ ಅಂತ ಹೇಳೋರು ಹಂಗೆ ಬಾಳ್ಬೇಕು. ಆತ ಬಾಳದೇ ಇದ್ರೆ ನಿಜವಾಗಿ ಅವರು ರಾಕ್ಷಸರು. ಭಾರತದೊಳಗೆ ನಿಜವಾದ ರಾಕ್ಷಸರು ಯಾರಂತಂದ್ರೆ ಮೋಸ ಮಾಡ್ತಕ್ಕಂಥವ್ರು, ವಂಚನೆ ಮಾಡ್ತಕ್ಕಂಥವ್ರು ರಾಕ್ಷಸರು ಆಗ್ತಾರೆ ಎನ್ನುವಂಥದ್ದು ಭಾರತದ ಸಂಸ್ಕೃತಿ ಚರಿತ್ರೆ ಒಳಗಿರ್ತಕ್ಕಂಥದ್ದು. ನಮ್ಮ ಪ್ರಶ್ನೆ ಇದು. ಪ್ರದೇಶ ಕಾಂಗ್ರೆಸ್ ಒತ್ತಾಯಿಸ್ತದೆ, RSS ನೋಂದಾಯಿಸಿಕೊಡ್ಬೇಕು ಮತ್ತೆ ಸಾರ್ವಜನಿಕ ಉತ್ತರದಾಯಿತ್ವವನ್ನು ಕೊಡಬೇಕು. ಈ ನಡುವೆ ಸಿ.ಟಿ. ರವಿ ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳಿರ್ತಕ್ಕಂಥ ಮಾತನ್ನ ಪ್ರದೇಶ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತದೆ. ನಾವು ಇದಿಷ್ಟಕ್ಕೆ ನಿಲ್ಲಿಸೋದಿಲ್ಲ. ಸಿ.ಟಿ. ರವಿ ಅವರಿಗೆ ಬಹಳ ಗಂಭೀರವಾದ ಎಚ್ಚರಿಕೆಯನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಈ ಹಿಂದೆ ನೀವು ಹೇಳಿದ್ರಿ ಸಿದ್ದರಾಮುಲ್ಲಾ ಖಾನ್ ಅನ್ನುವಂಥ ಮಾತನ್ನು ಹೇಳಿ ನೀವು ಏನೇನು ಅನುಭವಿಸಿದ್ರಿ ಎನ್ನುವ ಮಾತು ನಿಮಗೆ ನೆನಪಿರಬೇಕು. ಎಲ್ಲ ಶೋಷಿತ ವರ್ಗದ ಅಪ್ಪಂದಿರು ನಿಮಗೆ ಮುಂದೆ ಸರಿಯಾದ ಮನೆ ಯಾವುದನ್ನು ತೋರಿಸ್ತಾರೆ. ನೀವು ಮಾತನಾಡಿದ್ದೀರಲ್ಲ, ಜೀವನ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಸಂಸ್ಥೆ ನೋಂದಣಿ ಮಾಡದೆ ಕಾರ್ಯಚಟುವಟಿಕೆ ಮಾಡುವುದು ಸಂವಿಧಾನ ಬಾಹಿರ. RSS ರಾಷ್ಟ್ರಧ್ವಜವನ್ನ ದಶಕಗಳ ಕಾಲ ತನ್ನ ಕಚೇರಿಯಲ್ಲಿ ಆರಿಸಿಲ್ಲ ಎನ್ನುವುದು ಚರಿತ್ರೆಯ ಸತ್ಯ. ಹಾಗಾಗಿ RSS ನೋಂದಣಿ ಮಾಡಿ ಎನ್ನುವ ಚಳುವಳಿ ಈಗ ಅಗತ್ಯ. ಈ ಮಾತಿಗೆ ಅರ್ಥ ಬರುವಂತೆ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ಎಂದರು. ವರ್ಗದ ಅಪ್ಪಂದಿರು ನಿಮಗೆ ಸರಿಯಾದ ಸಾರ್ವಜನಿಕ ಉತ್ತರದಾಯಿತ್ವವನ್ನು ಕೊಡ್ತಾರೆ, ಅವರು ನಿಮಗೆ ಸರಿಯಾದ ಅರ್ಥವನ್ನು ಮಾಡ್ತಾರೆ. ನಾವು RSSನ ಯಾವ ಕೆಲಸವನ್ನು ನಾವೇನು ವಿರೋಧಿಸ್ತಾ ಇಲ್ಲ. ನೀವು ಮಾಡ್ತೀರಿ, ನಿಮ್ಮ ವಿಚಾರಧಾರೆಗಳು ಗೊತ್ತಿದೆ. ಭಾರತದಲ್ಲಿ 2 ವಿಚಾರಧಾರೆಗಳು ನಡೀತವೆ. ಇತ್ತೀಚೆಗೆ 2 ಚರ್ಚೆಗೆ ಬಂದಿದ್ದಾವೆ. ಒಂದು ಅಂಬೇಡ್ಕರ್ನ ಲೋಕದೃಷ್ಟಿ, ಇನ್ನೊಂದು ಸಾವರ್ಕರ್ನ ಲೋಕದೃಷ್ಟಿ ಭಾರತದೊಳಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೊಳಪಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಗಾಂಧಿ, ಬುದ್ಧ, ಬಸವ ಇವರ ಆಶಯಗಳು, ಕುವೆಂಪು ಇಂಥವರ ಆಶಯಗಳು ಸದಾ ಜಾಗೃತವಾಗಿರಬೇಕು ಅಂತ ಬಯಸ್ತದೆ. ಭಾರತವನ್ನು ಒಡೆದಾಡತಕ್ಕಂಥ, ಜಾತಿ ಧರ್ಮಗಳ ನಡುವೆ ಭೇದಿಸ್ತಕ್ಕಂಥ ಯಾವ ಸಾವರ್ಕರ್ನ ಸಿದ್ಧಾಂತವನ್ನ ಈ ದೇಶದ ಜನ ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥದ್ದು ಅದು ಲೋಕ ಸತ್ಯ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಸಿ.ಟಿ. ರವಿ ಹೇಳಿರ್ತಕ್ಕಂಥ ಮೊನ್ನೆಯ ಮಾತನ್ನು ನಮ್ಗೆ ಬಹಳ ಬೇಸರದ ಸಂಗತಿ. ಯಾಕೆಂತಂದ್ರೆ ಈ ಜಿಲ್ಲೆಯಿಂದ ಆತ ಆಯ್ಕೆಯಾಗಿ ಹೋಗಿರ್ತಕ್ಕಂಥದ್ದು, ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥದ್ದು. ಇಂದು ನಿಮ್ಮ ಈ ಮಲೆನಾಡು ಮೊದಲೇ ಕೇಳಿ ಒಳ್ಳೆಯ ಭಾಷೆ ನಡವಳಿಕೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಈ ಮಲೆನಾಡು, ಇಂಥ ಮಲೆನಾಡಿನ ಜನರಾಗಿ ನೀವು ಇಂಥ, ನನಗನ್ನಿಸ್ತದೆ ಇದೊಂದು ನೀಚ ಭಾಷೆ. ಇದನ್ನು ನಾನು ಬಹಳ ಒತ್ತಿ ಹೇಳ್ತೇನೆ. ಇಂಥ ನೀಚ ಭಾಷೆಯನ್ನ ಅತ್ಯಂತ ಕೆಟ್ಟ ಮನುಷ್ಯರು ಮಾತ್ರ ಮಾತನಾಡ್ಲಿಕ್ಕೆ ಸಾಧ್ಯ, ಒಳ್ಳೆಯವರು ಮಾತನಾಡ್ಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಒಬ್ಬ ರಾಜಕಾರಣದೊಳಗೆ ಇರ್ತಕ್ಕಂಥವ್ರು ಯಾರ ಅಪ್ಪಂದಿರ ಬಗ್ಗೆಯೂ ಮಾತನಾಡಬಾರದು. ಯಾಕೆಂತಂದ್ರೆ ರಾಜಕಾರಣದಲ್ಲಿ ಇರೋರಿಗೆ ಎಲ್ಲರಿಗೂ, ನನ್ನನ್ನು ಸೇರಿ ಇಲ್ಲಿರ್ತಕ್ಕಂಥ ಅನೇಕರಿಗೂ ಸೇರಿ ಅವರ ತಂದೆ ತಾಯಿಗಳ ಬಗ್ಗೆ ಗೌರವ ಇರಬೇಕು. ಆಗ ಮಾತ್ರ ಇನ್ನೊಬ್ಬ ತಂದೆ ತಾಯಿಗಳ ಬಗ್ಗೆ ಗೌರವದ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ
ಸಿ ಟಿ ರವಿಯವರ ಹೇಳಿರೋ ಮಾತನ್ನ ಅತ್ಯಂತ ಬೇಸರದಲ್ಲಿ ಇವತ್ತ ನಿಜವಾಗಿಯೂ ನಾನು ಒಂದು ವಾರದಿಂದ ಯೋಚನೆ ಮಾಡಿದೆ, ಪತ್ರಿಕಾಗೋಷ್ಠಿ ಮಾಡಬೇಕು ಬಿಡಬೇಕು, ಈ ಭಾಷೆ ಹೇಳಬೇಕು ಬಿಡಬೇಕು ಅಂತ. ಯಾಕೆಂತಂದ್ರೆ ನಮ್ಮ ಜಿಲ್ಲೆಯವರಾಗಿ ಹೇಳ್ಕೊಳ್ಳೋದಕ್ಕೂ ಅತ್ಯಂತ ಮುಜುಗರ ನಮಗೆ. ಯಾಕೆಂತಂದ್ರೆ ಪದೇ ಪದೇ ಇಂಥ ಭಾಷೆಗಳು ನಮ್ಮ ಸಂಸ್ಕೃತಿಯನ್ನ ಹೇಳಬಾರದು ಅನ್ನುವಂಥದ್ದನ್ನು ಹೇಳ್ತಾ ಸಿ ಟಿ ರವಿ ಇನ್ನಾದ್ರೂ ತಿಳ್ಕೊಳ್ಳಿ ಅನ್ನುವಂಥದ್ದನ್ನು. ಯಾಕೆಂತಂದ್ರೆ ಮನುಷ್ಯ ಸಾಯುವ ಕಾಲಕ್ಕೂ ಕೂಡ ತನ್ನನ್ನು ತಿಳುವಳಿಕೆ ಮತ್ತು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಯಾರಿಗೂ ಇಲ್ಲ ಅಂತಿಲ್ಲ. ಬುದ್ಧ ಅಂಗುಲಿಮಾಲನನ್ನ 1999 ಜನರನ್ನ ಕತ್ತು ಕಡದಂತ ಅಂಗುಲಿಮಾಲನನ್ನ ಬುದ್ಧ ಕೊನೆಗೆ ಬದಲಾಯಿಸ್ತಾನೆ ಅನ್ನುವಂಥದ್ದು ಈ ನೆಲದ ಸಂಸ್ಕೃತಿ. ಹಾಗಾಗಿ ಸಿ ಟಿ ರವಿಗೆ ನೂರಾರು ಮಾತಾಡಿದೆ. ಎಂಥದ್ದು ಯಡಿಯೂರಪ್ಪನ ಕಿಚನ್ ಕ್ಯಾಬಿನೆಟ್ ಮಾತಾಡಿದೆ, ದೇವೇಗೌಡರ ಬಗ್ಗೆ ಮಾತನಾಡಿದೆ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ವಿ, ಈಗ ಅಪ್ಪಂದ್ರ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ನಿಮಗೆ ಒಳ್ಳೆಯ ವಿವೇಕ ಇನ್ನಾದ್ರೂ ದೊರಕಲಿ ಅನ್ನುವಂಥದ್ರ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಇಂಥ ಮಾತುಗಳು ಪುನಃ ಉಚ್ಚರಿಸ್ತಾ ಹೋದರೆ ನಿಮಗೆ ಈ ಕ್ಷೇತ್ರದ ಜನ ಮುಂದೆ ಯಾವ್ಯಾವ ಶೋಷಿತ ವರ್ಗದ ಅಪ್ಪಂತರೂ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿರೇಮಗಳೂರು ರಾಮಚಂದ್ರ, ತನೋಜ್ ನಾಯ್ಡು, ಚಂದ್ರಪ್ಪ ಮುಂತಾದವರು ಉಪಸ್ಥಿತರಿದ್ದರು.